ನಮಾಜ್ ಮಾಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ಹೋಗ್ಬೇಕು. ಅದು ಬಿಟ್ಬಿಟ್ಟು ಅಲ್ಲಿ ಬಂದು ಪೊಲಿಟಿಕಲ್ ಭಾಷಣಗಳು ಮಾಡೋದು ಇದು ಕೂಡ ಒಂದು ನಮ್ಮಲ್ಲಿ ಬಂದಿರೋ ಸಮಸ್ಯೆ ಸರ್. ಈಗ ನೀವು ಒಬ್ಬರಿಗೆ ನೀವು ಮೈಕ್ ಮಾತಾಡೋಕೆ ಕೊಟ್ರೆ ಇನ್ನೊಬ್ರು ಕೂಡ ಕೊಡ್ಬೇಕಾಗತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಹೌದು, ಶಾಂತಿ ಸಭೆನ ಯಾರಿಲ್ಲ ಅಂತಂದ್ರು. ಹೌದು, ಹಾ ಇದು ಸರಿಯಲ್ಲ. ನಾವು ಇಲಾಖೆಯವರು ಶಿಸ್ತಿನ ಇಲಾಖೆ ಐತಿ, ಕರ್ದೇವಿ, ಮಾತೆತ್ತಿದ್ರೆ ನಮ್ದು ಶಾಂತಿ ಪ್ರಿಯ ಅದು ಇದಂತ್ರಿ. ಏನ್ ಶಾಂತಿ ಐತಿಲ್ಲ? ಏನ್ ಶಾಂತಿ ಐತಿ? ಎಲ್ರಿ ನಾವು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತೇವೆ. ನಾವು ಶಾಂತಿ ಸಲುವಾಗಿ ಕರೆದೇವ್ ನಾವು. ಮತ್ತಿದು ಈ ನಮೂನೆ ಆದ್ರೆ ಇದೇನ್ ಶಾಂತಿ ಸಭೆ ಅಂತಾರ? ಇದಕ್ಕ ಆ ರೀತಿ ಇದು ಡಿಸಿಪ್ಲಿನ್ ಇಲ್ಲ, ಇದು ಸರಿ ಅಲ್ಲ. ಇದು ಅಲ್ಲಿ ಹಿರಿಯ ಅಧಿಕಾರಿಗಳದಾರ, ಕರೆಸಿದೇವಿ, ಎಲ್ಲಾ ಇಲಾಖೆಯವರು ಅದಾರ. ಈಗ ಯಾವ್ದೇನ ಇರಲ್ಲಕ, ನೀವು ವೈಯಕ್ತಿಕ ಏನ್ರ ಇರಲ್ಲಕ, ನಮ್ದೇನಿದೆ ನಮ್ ಇಲಾಖೆ ವತಿಯಿಂದ ನಾವೇನು ಇನ್ಸ್ಟ್ರಕ್ಷನ್ ಕೊಡಬೇಕು, ನಾವೇನು ಸೂಚನೆ ಕೊಡಬೇಕು ನಾವು ಕೊಡ್ತೀವಿ. ಅದ್ರ ಪಾಲನೆ ಮಾಡೋ ಕರ್ತವ್ಯ ನಿಮ್ದು ಅಷ್ಟೇ. ಹಾ, ಯಾರೇ ಇರಲ್ಲಕ ಅವ್ರು ನಿಮ್ ವೈಯಕ್ತಿಕ ಏನಿದೆ ನಿಮ್ ತಂದು ಇಲ್ಲಿ ಹಚ್ಚಕ್ ಹೋಗ್ಬೇಡ್ರಿ. ಇಲ್ಲಿ ನಮಗ ಅದು ಸಂಬಂಧ ಇಲ್ಲ. ಒಂದು ಹಬ್ಬ, ಒಂದು ಧಾರ್ಮಿಕ ಹಬ್ಬ, ಒಂದು ಸಮುದಾಯದ ಹಬ್ಬ ಒಂದು ಚೆನ್ನಾಗಿ ಸರಿಯಾಗಿ ಆಗ್ಲಿ ಅಂತ ಹೇಳಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪೊಲೀಸರು. ಅದಕ್ಕೆ ನೀವೆಲ್ಲ ಒಂದು ಸಹಕಾರ ಕೊಡ್ಬೇಕು ಅಷ್ಟೇ. ರಾಜಕೀಯ ಮಾಡೋದೈತಂದ್ರೆ ಎಲೆಕ್ಷನ್ ಇರ್ತಾವ, ಅಲ್ಲಿ ಮಾಡ್ರಿ ರಾಜಕೀಯ. ನೀವು ನಮ್ಮ ಇಲಾಖೆ ಬಯಸಿದ್ದು ಒಂದೇ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾಳೆ 17 ತಾರೀಕು ಮುಗಿಸ್ತೀವಿ. ಈಗ ಮುಗಿಸ್ತಾ ಇದ್ದೀನಿ. ಯಾರು ಸಾರ್ವಜನಿಕರಿಗೆ ಯಾವ ಅವಕಾಶ ಇಲ್ಲ. ಈಗ ನಿಮ್ಮ ಅಭಿಪ್ರಾಯಗಳನ್ನು ನೀವೆಲ್ಲ ಹೇಳಿದ್ರಿ, ನಾವು ಕೇಳಿಸ್ಕೊಂಡಿದ್ದೀವಿ. ಹಬ್ಬ ನಡೀತೈತಿ, ಅದೇ ರೀತಿ ಹಬ್ಬ ನಡಿಬೇಕು. ಯಾರು ಮಾತಾಡ್ಬೇಕು ಬಿಡಬೇಕು ಅಂತ ನಿಸರ್ಗ ಮಾಡೋರು ಅಲ್ಲಿ ವಕ್ಫ್ ಕಮಿಟಿ ಇರೋದಾರ, ವಕ್ಫ್ ಆಫೀಸರ್ ಅದಾರ, ಅವ್ರು ಏನು ಕಮಿಟಿ ಫಾರ್ಮ್ ಮಾಡ್ತಾರೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಅದಕ್ಕೆಲ್ಲರೂ ಬದ್ಧವಾಗಿರ್ಬೇಕು ಅಷ್ಟೇ.